ಬೆಳಗಿನ ಶುಭೋದಯ ಅಂತಂದ್ರೆ ನನ್ನ ಹೆಸರು ಕುಮಾರ ಡಿ ಎಂ ಅಂತೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯದಲ್ಲಿ ವಿವಿಧ ಮಜಲುಗಳನ್ನು ಕಾಣುತ್ತೇವೆ. ಅವುಗಳಲ್ಲಿ ಕತೆ, ಕಾದಂಬರಿ, ನಾಟಕ, ಸಣ್ಣ ಕತೆ, ಜೀವನ ಚರಿತ್ರೆ, ಆತ್ಮಕಥೆ ಹಾಗೂ ಜಾನಪದ ಗೀತೆಗಳು. ಜಾನಪದ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ಲಾವಣಿಗಳು, ಜಾನಪದ ಗೀತೆಗಳು, ಗಾದೆ ಮಾತುಗಳು ಇವೆಲ್ಲವೂ ಕೂಡ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅದರಲ್ಲಿ ಈ ಸರಿ 10ನೇ ತರಗತಿಗೆ ಸಂಬಂಧಪಟ್ಟಂತ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪದ್ಯ ಭಾಗ ಇದೆ. ಅದನ್ನ ಲಾವಣಿಗಳು ಅಂತೇಳಿ ಕರಿತೀವಿ. ಏನಿರ್ತೀವಿ ಲಾವಣಿಗಳು ಅಂತ ಒಂದು ಪದ್ಯ ಭಾಗ ಇರ್ತಕ್ಕಂಥದ್ದೇ ಲಾವಣಿ ಪದ್ಯ ಭಾಗದಲ್ಲಿ ಹಲಗಲಿ ಪೀಳಿಗಳು. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಕಾರ ಜನಪದ ಸಾಹಿತ್ಯದಲ್ಲಿ ಲಾವಣಿ ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಲಾವಣಿಯಲ್ಲಿ ವೀರತನ ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿ ಎಂದರೆ ವೀರಕಥೆ ಎಂದು ಕರೆಯುವುದು ವಾಡಿಕೆ. ಇಲ್ಲಿ ವೀರತನ ಇದೆ, ಸಾಹಸವನ್ನ ಅಭಿವ್ಯಕ್ತಕ್ಕಂಥ ವರ್ಣಿಸತಕ್ಕಂಥ ವಿಚಾರ ಇರೋದ್ರಿಂದ ಲಾವಣಿಗಳಿಗೆ ಮತ್ತೊಂದು ಹೆಸರನ್ನು ಹೇಳ್ತೇವೆ, ಅದೇ ವೀರಗೀತೆ. ಏಕ ಘಟನೆಯನ್ನು ಆಧರಿಸಿದ್ದು ಕಥನಾತ್ಮಕವಾಗಿರುವ ಲಾವಣಿಗಳು ಹಾಡಿನ ರೂಪದಲ್ಲಿ ಕಟ್ಟಿದ ಕಥೆ. ಇವು ಏಕ ಘಟನೆ, ಒಂದೇ ಒಂದು ಘಟನೆಯನ್ನು ಆಧರಿಸಿ ಕಥೆಯ ರೂಪದಲ್ಲಿರೋದ್ರಿಂದ ಲಾವಣಿಗಳು ಹಾಡಿನ ರೂಪದಲ್ಲಿ ಕಟ್ಟಿದ ಕಥೆಯಾಗಿರ್ತಕ್ಕಂಥದ್ದು. ಜನಸಾಮಾನ್ಯರು ರಚಿಸಿರುವ ಲಾವಣಿಗಳು ವಸ್ತುನಿಷ್ಠವಾಗಿರುತ್ತವೆ, ವಿಷಯಕ್ಕೆ ಸಂಬಂಧಪಟ್ಟಂತವಾಗಿರುತ್ತವೆ. ಹಿಂದಿನಿಂದ ವಾಕ್ ಪರಂಪರೆಯಲ್ಲಿ ಉಳಿದು ಬಂದಿದ್ದು ಐತಿಹಾಸಿಕ ಮಹತ್ವ ಪಡೆದಿವೆ. ಗದ್ಯದ ಭಾಗವನ್ನು ಭಾವಗೀತದ ಸತ್ವವನ್ನು ಹೊಂದಿರುವ ಲಾವಣಿಗಳು ಧ್ವನಿ ರಮ್ಯತೆಯನ್ನು, ಅರ್ಥ ಸೌಂದರ್ಯವನ್ನು ಹೊಂದಿವೆ. ಗದ್ಯದ ರೂಪದಲ್ಲಿ ಕಂಡರೂ ಭಾವಗೀತೆ ತರ ಇಂಪಾಗಿ ಹಾಡೋದಕ್ಕೂ ಬರುವುದಿಲ್ಲ. ಇವುಗಳು ಧ್ವನಿ ರಮ್ಯತೆಯನ್ನು, ಅರ್ಥ ಸೌಂದರ್ಯವನ್ನು ಹೊಂದಿರತಕ್ಕಂಥವು. ಪ್ರಸ್ತುತ ಈ ಲಾವಣಿ ಗೀತೆಯನ್ನ ಈ ಡಾಕ್ಟರ್ PS ಗದಿಗಿಮಠರವರು ಸಂಪಾದಿಸಿರ್ತಕ್ಕಂಥ ಕನ್ನಡ ಜನಪದ ಗೀತೆಗಳು ಎಂಬತಕ್ಕಂಥ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. PS ಗದಿಗಿಮಠ ಸಂಪಾದಿಸಿರ್ತಕ್ಕಂಥ PS ಗದಿಗಿಮಠ ಸಂಪಾದಿಸಿರ್ತಕ್ಕಂಥ ಜನಪದ ಗೀತೆಗಳು. ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ ಈ ಪದ್ಯ ಭಾಗದ ಆಶಯ ಏನಪ್ಪ ಅಂದ್ರೆ, ಲಾವಣಿ ಪದ್ಯ ಭಾಗದ ಆಶಯ ಏನಪ್ಪ ಅಂದ್ರೆ, ಕನ್ನಡ ನಾಡಿನ ಮೇಲೆ ಪರಗಡಿಗಳಿಂದ ದಾಳಿ ದಂಗೆ ನಡೆಯುತ್ತಿದ್ದವು. ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ. ನಮ್ಮ ನಾಡಿನ ಮೇಲೆ ಬೇರೆ ರಾಜ್ಯದವರು, ಪರಗಡಿಯವರು ದಾಳಿಯನ್ನು ಮೊದಲಿಂದಲೂ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ನಮ್ಮ ರಾಜ್ಯದ ಜನಗಳು ಯಾರು ಕೈ ಕೊಟ್ಟಿ ಕೊಡ್ತಿರ್ಲಿಲ್ಲ. ವೀರರಾಗಿರ್ತಕ್ಕಂಥವರು, ಶೂರರಾಗಿರ್ತಕ್ಕಂಥವರು ಅವರುಗಳ ವಿರುದ್ಧ ಹೋರಾಟ ಮಾಡಿ ಜಯವನ್ನು ಸಾಧಿಸಿ ನಮ್ಮ ನಾಡಿನ ಗೌರವವನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಇತಿಹಾಸವನ್ನ ಅಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇಳಿದ್ದೀವಿ. ದೇವರುಗಳ ತ್ಯಾಗ ಬಲಿದಾನಗಳಿಂದ ಅಮರರಾಗಿದ್ದಾರೆ. ನಾಡಿಗಾಗಿ ತನ್ನ ದೇಹವನ್ನು ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥದ್ದು, ಪ್ರಾಣವನ್ನೇ ಬಲಿ ಕೊಟ್ಟಿರ್ತಕ್ಕಂಥದ್ರಿಂದ ಇವತ್ತು ಕೂಡ ಅವರು ಶಾಶ್ವತವಾಗಿದ್ದಾರೆ. ಇಂತಹ ವೀರ ಕಲಿಗಳ ವೀರ ಸಾಹಸ, ಉಜ್ವಲ ಜೀವನವನ್ನು ವರ್ಣಿಸುವ ಕಥಾನಕವೇ ಕಾವ್ಯಗಳೇ ಲಾವಣಿಗಳು. ಇಂತಹ ವೀರ ಕಲಿಗಳ ವೀರ ಸಾಹಸ, ಉಜ್ವಲ ಜೀವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳೇ
ಹಲಗಲಿಯ ಬೇಡರ ಲಾವಣಿ ಅದಕ್ಕೊಂದು ನೈಜ ನಿದರ್ಶನ ಉದಾಹರಣೆಯಾಗಿರ್ತಕ್ಕಂಥದ್ದು. ಹಲಗಲಿಯ ಬೇಡರ ಒಂದು ಊರು, ಹಲಗಲಿ ಬೇಡರು ಇರ್ತಕ್ಕಂಥ ಒಂದು ಊರು ಮುಧೋಳ ಸಂಸ್ಥಾನದಲ್ಲಿತ್ತು. ಮುಂಚೆ ಈ ಹಲಗಲಿ ಗ್ರಾಮ ಮುಧೋಳ ಇರ್ತಕ್ಕಂಥ ಒಂದು ಸಂಸ್ಥಾನದಲ್ಲಿ ಇತ್ತು. ಈಗ ಬಾಗಲಕೋಟೆ ಜಿಲ್ಲೆಗೆ ಸೇರಿರ್ತಕ್ಕಂಥ ಒಂದು ಊರಾಗಿರ್ತಕ್ಕಂಥದ್ದು. ಒಂದು ಕಲದಗಿರಿಯ ಜಿಲ್ಲೆ ಸ್ಥಾನವಾಗಿತ್ತು. ಇಲ್ಲಿಂದ ಉತ್ತರಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ. ಹಲಗಲಿಯ ಪಂಡರ ಅತಾರಕಥನ ಎಂಬ ವೀರ ಸಾಹಸಯುಕ್ತವಾದ ಹಾಡುಗಳೇ ಹಲಗಲಿ ಬೇಡರ ಲಾವಣಿಗಳು. ಹಲಗಲಿ ಪಂಡರ ಅತಾರಕಥನ ಯಾಕೆ ಇದು ಸ್ಟಾರ್ಟ್ ಆಯಿತು? ಹಲಗಲಿ ಬೇಡರ ದಂಗೆ ಎಂಬುದಕ್ಕೆ ಒಂದು ಹಿನ್ನೆಲೆಯ ಘಟನೆಯನ್ನು ಸೂಚನೆ ಮಾಡಿದರು. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಹೋದಾದ ಮೇಲೆ ಬ್ರಿಟಿಷ್ ಸರ್ಕಾರದವರು ನಿಶಸ್ತ್ರೀಕರಣ ಇರ್ತಕ್ಕಂಥ ಹುಕುಂ ಅಂದ್ರೆ ಆದೇಶವನ್ನು ಹೊರಡಿಸ್ತಾರೆ. ನಿಶಸ್ತ್ರೀಕರಣ ಅಂದ್ರೆ ಏನು ಅಂತ ಬಂದ್ರೆ, ಯಾರು ಕೂಡ ಬ್ರಿಟಿಷ್ ಕಂಪನಿಯ ಅನುಮತಿ ಇಲ್ಲದೆ ಭಾರತೀಯರಾದ ನಾವು ಆಯುಧಗಳನ್ನು ಹೊಂದಾಗಿಲ್ಲ. ಯಾವುದೇ ರೀತಿಯ ಆಯುಧಗಳು ನಾವು ಪಡೆಯುವುದಿಲ್ಲ. ಇದ್ರೂ ಕೂಡ ಅವುಗಳನ್ನ ಬೇರೆಯವರಿಗೆ ಹಸ್ತಾಂತರಿಸಬೇಕು ಎಂಬತಕ್ಕಂಥದ್ದು ನಿಶಸ್ತ್ರೀಕರಣ ಕಾನೂನಿನ ಒಂದು ಆಶಯ ಆಗಿರುತ್ತೆ. ಹಾಗಾಗಿ ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ. ನಾವು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು. ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು. ಈ ಕಾನೂನನ್ನು ವಿರೋಧ ಮಾಡಿ ಬೇರೆ ಬೇರೆ ಊರುಗಳಲ್ಲಿ ರಾಜ್ಯಗಳಲ್ಲಿ ದಂಗೆಗಳು ಆಗ್ತವೆ. ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು. ಹಲಗಲಿಯ ರಾಮ, ಬಾಲ, ಹನುಮ, ಜಡಗ. ಹಲಗಲಿಯ ರಾಮ, ಬಾಲ, ಹನುಮ ಮತ್ತು ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಇಬಲಕ್ಕೆಂಬ ಅಧಿಕಾರಿಯನ್ನು ಕೊಲೆಗೈದು ದಂಗೆ ಎಬ್ಬಿಸ್ಬಿಡ್ತಾರೆ. ಆ ದಂಗೆಯನ್ನು ನಿಯಂತ್ರಣ ಮಾಡೋದಕ್ಕೆ ಇಬಲಕ್ಕಿರ್ತಕ್ಕಂಥ ಅಧಿಕಾರಿಗಳ ಸಂದರ್ಭದಲ್ಲಿ ಅವರನ್ನೇ ಕೊಲೆಗೈಸ್ತಾರೆ. ಇದರಿಂದ ಹೋದಗೊಂಡ ಕಾಲಸಾಹೇಬ ಕಲಾದಗಿಯಿಂದ ದಂಡು ತೊಲಗಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನು ಬಗ್ಗುಬಡಿದನು. ಇದರಿಂದ ಇರ್ತಕ್ಕಂಥ ಹೋದಗೊಂಡ ಕಾಲಸಾಹೇಬ ಇರ್ತಕ್ಕಂಥ ಅಧಿಕಾರಿಗಳು ಹಲದಗಿಯಿಂದ ದಂಡು ಕಳಿಸಿದರು ಅಂದ್ರೆ ಸೈನ್ಯವನ್ನು ಕಳಿಸಿ ಹಲಗಲಿಯ ಸುತ್ತ ಮುತ್ತಿಗೆ ಹಾಕಿ ದಂಗೆ ಎದ್ದವರನ್ನು ಬಗ್ಗು ಬಡಿತಾರೆ, ನಾಶ ಮಾಡ್ತಾರೆ. ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿದ ಕಥಾನಕವೇ ಈ ಲಾವಣಿ ಆಗಿರ್ತಕ್ಕಂಥದ್ದು. ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಪ್ರವೇಶ ವಿಚಾರ ಜನಪದ ಸಾಹಿತ್ಯ ಶ್ರೀಸಾಮಾನ್ಯನ ಅನುಭವ ಆತ್ಮೀಯರೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿರಬೇಕು. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ. ನಾವು ಈ ಬರವಣಿಗೆ ಮೂಲಕ ಸಾಹಿತ್ಯ ಮಾತ್ರ ಅದು ಆರಂಭ ಆಗಲಿಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದೇ ಈ ಜನಪದ ಸಾಹಿತ್ಯ ಅಥವಾ ಕಲೆ ಇರ್ತಕ್ಕಂಥದ್ದು. ಅದರಲ್ಲಿ ಜನಪದ ಗೀತೆಗಳಿಗೆ ಅಗ್ರ ಸ್ಥಾನ. ಇವುಗಳಲ್ಲಿ ಈ ಜನಪದ ಗೀತೆಗಳಿಗೆ ಮೊದಲ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೇವೆ. ಜನಪದ ಕತೆ, ಗಾದೆ, ಒಗಟು ಮತ್ತು ಲಾವಣಿಗಳು ಪ್ರಮುಖ ಪ್ರಕಾರಗಳಲ್ಲಿ ಜನಪದ ಕಥೆ ಇರ್ಬೋದು, ಗಾದೆ ಮಾತುಗಳಿರ್ಬೋದು, ಒಗಟುಗಳಿರ್ಬೋದು ಮತ್ತು ಲಾವಣಿಗಳು ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನ ವ್ಯಕ್ತಿ ಚಿತ್ರಗಳು ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖ ಸ್ಥಾನ.
ವಾಣಿಜ್ಯ ಮೂಲವನ್ನು ಅರಸಿಕೊಂಡು ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಕಾಯ್ದೆ ಜಾರಿಗೆ ತಂದರು. ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಹಲಗಲಿಯ ಬಿಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದರು. ಆ ಕಾಯ್ದೆ ವಿರುದ್ಧ ಹೋರಾಟದಲ್ಲಿ ಅವರು ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಿಂದ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸಿ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಪ್ರೇರಿಸುವುದು ಇಲ್ಲಿಯ ಆಶಯ. ಇಲ್ಲಿ ಬ್ರಿಟಿಷ್ ಸರ್ಕಾರ ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಗುತ್ತೆ. ಅದಾದ ನಂತರ ಒಂದು ಕಾಯ್ದೆಯನ್ನು ತರ್ತಾರೆ. ಆ ಕಾಯ್ದೆ ನಿಶಸ್ತ್ರೀಕರಣ ಇರ್ತಕ್ಕಂಥದ್ದು. ಅದರ ಪ್ರಕಾರ ಭಾರತೀಯರಾದಂತಹ ನಾವು ಹೇಳಲು ಕೂಡ ಆ ಬ್ರಿಟಿಷ್ ಕಂಪನಿಯ ಅನುಮತಿ ಇದೆ ಯಾರೂ ಕೂಡ ಇದನ್ನು ಹೊಂದಂಗಿಲ್ಲ. ಅಕಸ್ಮಾತ್ ಹೋಗಿದ್ರು ಕೂಡ ಅವುಗಳನ್ನು ವಾಪಸ್ ಕೊಡಲಿಕ್ಕೆ ಆಗಿರ್ತಾ ಇತ್ತು. ಅದಕ್ಕೋಸ್ಕರ ದೇಶದ ಮೊದಲ ಬಗೆಯಲ್ಲೂ ಕೂಡ ಕರ್ನಾಟಕದ ಹಲಗಲಿಯಾಗಲಿ ಇದ್ರ ವಿರುದ್ಧ 4 ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳು ಜಳಗ, ಬಾಲ, ರಾಮ, ಅಮ್ಮ ಇರ್ತಕ್ಕಂಥರ ನೇತೃತ್ವದಲ್ಲಿ ಆ ಬ್ರಿಟಿಷ್ ಕಂಪನಿ ವಿರುದ್ಧ ದಂಗೆ ಹೇಳ್ತಾರೆ. ಎಬಲಕ್ಕಿರ್ತಕ್ಕಂಥ ಅಧಿಕಾರಿಗೆ ಕೊಂದಾಗ್ತಾರೆ. ಹಾಗಾಗಿ ಅದರ ವಿಚಾರವನ್ನು ಹೊಂದಿರತಕ್ಕಂಥ ಈ ಒಂದು ಕೃತ್ಯವೇ ಹಲಗಲಿಯ ಬೇಡರು ಎಂದು ಒಂದು ಲಾವಣಿ ಪದಾರ್ಥ ಅಂತದ ಗೀತೆ. ಇದು ಮುಖ್ಯವಾಗಿ ನಿಮಗೆ ತಿಳ್ಕೊಳ್ಬೇಕಾಗಿರುತ್ತೆ ಅಂತಂದ್ರೆ ನಿಶಸ್ತ್ರೀಕರಣ ಇರ್ತಕ್ಕಂಥ ಒಂದು ಕಾನೂನು. ಈ ಕಾನೂನನ್ನ ಸ್ವತಂತ್ರ 1950ರಲ್ಲಿ ಪ್ರಥಮ ಸ್ವಾತಂತ್ರ್ಯದ ನಂತರ ಕಾಯ್ದೆಯನ್ನು ಜಾರಿ ತರುತ್ತಾರೆ. ಏನ್ ನಿಶಸ್ತ್ರೀಕರಣ ಅಂದ್ರೆ ಈ ಕಾಯ್ದೆಯ ಅರ್ಥ ಏನಪ್ಪ ಅಂದ್ರೆ ಏನು ಅಂಶ ಇದೆ ಅಂತ ಹೇಳಿದ್ರೆ ಭಾರತೀಯರಾದಂತ ಯಾವುದೇ ವ್ಯಕ್ತಿಗಳು ಕೂಡ ಸರ್ಕಾರದ ಅನುಮತಿ ಇಲ್ಲದೆ ಆಯುಧಗಳನ್ನ ಹೊಂದಂಗಿಲ್ಲ. ಅಕಸ್ಮಾತ್ ಹೊಂದಿದ್ರೂ ಕೂಡ ಅವುಗಳನ್ನು ವಾಪಸ್ ಪಡೆದುಕೊಂಡಿರ್ತಕ್ಕಂಥದ್ದು ಇದು ಕಾನೂನಿನ ತಿರುಳಾಗಿರುತ್ತೆ. ಆ ಸಂದರ್ಭದಲ್ಲಿ ಅಗಲೇ ಬೇಡರು ಅವರು ಬೇಡರಾಗಿರೋದ್ರಿಂದ ಆಯುಧಗಳಿಲ್ಲದೆ ಅವ್ರ ಜೀವನನೇ ಇಲ್ಲದಂತಾಗುತ್ತೆ. ಆಮೇಲೆ ಸ್ವತಂತ್ರ ಪ್ರಿಯರಾಗಿರ್ತಕ್ಕಂಥ ಇವರು ಯಾಕೆ ನಾವು ಬ್ರಿಟಿಷ್ ಸರ್ಕಾರದ ಮಾತನ್ನ ಕೇಳಬೇಕು ಎಂಬತಕ್ಕಂಥ ರೂಪದಲ್ಲಿ ಒಗ್ಗೂಡಿ ಒಂದು ತೀರ್ಮಾನ ಕೊಟ್ಟು ಈ ಕಾನೂನಿನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅವ್ರ ಆಯುಧ ಕೊಡೋದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಹಾಗಾಗಿ ಅಲ್ಲಿ ದಂಗೆ ಹೇಳುತ್ತೆ. ದಂಗೆ ಹೆತ್ತ ಮೇಲೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸೈನ್ಯವನ್ನು ತರ್ತಾರೆ. ಆ ಸಮಯದಲ್ಲಿ ಸಂಪೂರ್ಣವಾಗಿ ಹಲಗಲಿ ಗ್ರಾಮ ನಾಶ ಆಗುತ್ತೆ, ಭಸ್ಮ ಆಗುತ್ತೆ. ಆ ವಿಚಾರವನ್ನು ಹೊಂದಿರತಕ್ಕಂಥ ಒಂದು ಜನಪದ ಗೀತೆನೇ ಬೇಡರು. ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಂಪೂರ್ಣ ಪದ್ಯವಾಗ ನಿಮಗೆ ಅರ್ಥ ಆಗ್ತದೆ. ಸರಿ, ಇದು ಓದ್ಕೊಂತ ಹೋಗ್ತೀನಿ ಜನಪದ ಗೀತೆ ನೋಡ್ಬೇಕಾಗುತ್ತೆ. ನಂತರ ನೀವು ಓದೋದ್ರಿ, ನಂತರ ಒತ್ತು ಬಂದಿತು ಮತ್ತ ನೋಡಿದಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಭಟ್ಟರು ಮುತ್ತಲಿಲ್ಲ ಬೆಳಕ ವಿಲಾಯಿತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ ಎಲ್ಲ ಜನರಿಗೆ ದೂರ ಮಾಡಿ ಕಸಿದುಕೊಳ್ಳಿ ಅತಾರ ಹಲಗಲಿ ಮುಗೋಳ ಹತ್ತರ ನಡೆಯಿತು ಸುತ್ತಮುತ್ತ ಪೂಜೇರಿ ಹನುಮ ಬೇಡರ ಬಾಲ ಜಗದರ ನಮ್ಮ ಸುಲತ್ತ ಕೈಯ ಆತಾರ ಕೊಡಬಾರದು ನಾವು 4 ಮಂದಿ ಜತ್ತ ಆತಾರದಿಂದ ಭಾರತ ಜೀವ ಸತ್ತ ಹೋಗುವುದು ಗೊತ್ತ ಒಡೀರಿ ಜಗಳ ಕೂಡಿ ತೀರ್ಥವು ಕುಮಕಿ ನಮ್ಮದೇ ಗೊತ್ತ ಒಳಗಿನದೊಳಗ ವಚನ ಕೊಟ್ಟರು ಬೇಡರಲ್ಲ ಅಂತ ಕಾರಕೂಲನ ಕಪಾಳಕ್ಕೆ ಬಿಡಿದ ಸಿಪಾಯಿ ನನಗೆ ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಯಬಾರದು ಅಂತ ಸಿಕ್ಕಿಲಿ ಮುಂಗೈ ಕಟ್ಟನೆ ಕಟ್ಕೊಂಡ ಹುಕುಮ ಕೊಟ್ಟ ಸಾಯೇಬಾಗ ಕುದುರಿ ಮಂದಿ ಕೂಡಿ ಮುಟ್ಟಿತು ಹೊಲದಲ್ಲಿ ಕಳೆದ ಮ್ಯಾಗ ಒಳಗಿನ ಮಂದಿ ಗುಂಡು ಹೊಡೆದ ಮುಂಗಾರು ಸಿಕ್ಕಿದ ಹಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರು ಹಂಗ ಕಾಗದ ಬರೆದು ಕಡಿಬ್ಯಾರು ಬೇಗ ದಂಡು ಬರಲಂತ ಹಿಂಗ ದಂಡ ಬಂದಿತ್ತು ತಯಾರಾಗಿ ಜರದ ಮಾಡಿ ಅಲ್ಲಿಗಿ ಬೆನ್ನ ಬೆನ್ನತ್ತಿ ತಿರುವಿ ಕಡಿದಾರು ಏನು ಹೊಡಿಯದಂಗ ನಡುವೆ ಹಾಕೊಂಡು ಹೊಡೆದಾರ ಗುಂಡ ಕರುಣ ಇಲ್ಲದಂಗ ಚಟೆಕಾರರು ಚೌಕಿ ಮಾಡುತ್ತಾ ನಡೆದಾರು ಏನದೆ ಬುಡದಾಗ ಅಗಸಿಗೆ ಬಂದು ಎಬಲ ಕಸಾರ ಹೇಳ್ತಾನ ಬುದ್ಧಿ ಮಾತ
ಮಂದಿ ಬೀಸಿ ಕಬುಲ ಕೇಳಿರಿ ಮಾತ ಹೋಗಬೇಡಿರಿ ಸತ್ತ ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದ ಮುಂದಿತ್ತ ಜಡಗ ಹೇಳ್ತಾರೆ ಒಡೆಯುವರ ಪೂರ ಘಾತಕರ ವಿಶ್ವಾಸಘಾತಕ ಮಾಡಿದವರಿವರ ನಂಬಿ ಹಿಂದಿ ನಮಗ ಪಿತೂರ ಮೋಸ ಮಾಡಿ ನಮ್ಮ ದೇಶ ಗೆದ್ದಿದಾರ ಮುಂದ ನಮಗ ಘೋರ ಅಂತು ಹೊಡೆದಾಗ ಒಂದು ಗುಂಡಿಗೆ ಆದ ಸಾಯಪಟ್ಟಾರ ಕಾರ ಸಾಯೇಬ ಬೆಂಕಿಸುರಾದ ಲೂಟಿ ಮಾಡತಾನ ಊರ ಸಿಟ್ಟಿಲಿ ಹೊಡೆದ ಸಿಗಿದಂಗ ಗುಂಡು ಸುರಿದಾರ ಅವರ ಪೂರ ಹನುಮ ಹೇಳ್ತಾನ ಗುಂಡು ಹೊಡೆದು ಕೆಳಗು ನಷ್ಟ ಬಾರ 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡ ಜೋರ ಭೀಮನು ಇದರಿಗೆ ನಿಮಿಷ 500 ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿತ ತಿಪ್ಪತ್ತ ರಾಮನ ಕಡಿತ ವಿಪರೀತ ಕಾಲುವೆ ಹರಿತು ರಕ್ತ ಸಾವಿರ ಆಳಿಗೆ ಒಬ್ಬ ಕೂತಾವ ಕಡಿ ಕಡಿ ಕಡಿಗೆ ಅಂತ ಮತ್ತ 4 ಮಂದಿ ಹಿಂಗ ಕಡಿದು ಸರ್ಕಾರ ಒಳಗಡೆ ಪಟ್ಟರ ಜನಕ ಕೊಡಲಿ ಗೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿಗಾಲ ಉಪ್ಪು ಎಣ್ಣೆ ಅರಸಿನ ಜೀರಿಗೆ ಅಕ್ಕೈ ತರಕಾರಿ ಬೆಲ್ಲ ಗಂಗಳ ಸೆರಗಿ ಮಂಗಳ ಸೂತ್ರ ಹೋದ ಹೋಗಿಸುತ್ತಲ್ಲ ಹಾಗಾಗಿ ಹೋಯಿತು ಹೊತ್ತು ಬಯಸಿ ಹೇಳಲಿನ ನೆಷ್ಟ ಸಿಕ್ಕಂತ ತಗೊಂಡು ಸರದರಿದ್ದರು ಊರಿಗೆ ಕೊಡಿ ಕೊಟ್ಟ ಬೂದಿ ಮಾಡ್ಯಾರು ಅಲಗಲಿ ಸುತ್ತು ತುಳಿಯಲ್ಲಿ ಕಷ್ಟ ಕಾಣದೆ ಹೋಯಿತು ಕೆಟ್ಟು ಬೆಳೆಸಿ ಹೇಳಿದೆ ಕಂಡದ್ದು ಕುರ್ತ ಕೋಟಿಗ ಮೇಷನದಿಂದ ಆಡಿದ ಕಣ್ಣ ಜನಕ ಜನಪದ ಲಾವಣಿ ಬಹಳ ರಾಗವಾಗಿ ಆಡಲಿಕ್ಕೆ ಕೊಟ್ಟದ್ದು ನೀವು ರಾಗವಾಗಿ ಮಾಡಿದ್ರೆ ನೀವು ನಡೆಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ತೀವಿ ಮತ್ತೆ ನೋಡ್ಕೊಂಡ್ರೆ ಒತ್ತು ಬಂದಿತ್ತು ಮತ್ತ ನೋಡಿದ್ರಿ ಕತ್ತಿ ಹಿಡಿಯುವ ಸಿಟ್ಟಿನ ಮಂದಿ ಅಲಗಲಿ ಬಂಟರು ಮುಟ್ಟಲಿಂಗ ಬೆಳಕ ಈಗ ಸರಿಯಾದ ಸಮಯ ಬಂದಿತ್ತು ಯಾರಿಗೆ ಅಲಗಲಿ ಬೇಡರಿಗೆ ಕತ್ತಿ ಹಿಡಿಯುವ ಜನಕ ಕತ್ತಿ ಹಿಡ್ಕೊಂಡು ಭೇಟಿ ಆಡತಕ್ಕ ಜನಕ್ಕೆ ಮತ್ತೊಂದು ಸುವರ್ಣ ಅವಕಾಶ ಬಂದಿದೆ ನಮ್ಮ ನಾಡಿಗಾಗಿ ನಮ್ಮ ದೇಶಕ್ಕಾಗಿ ದೇಶದ ಉಳಿವಿಗಾಗಿ ಹೋರಾಟ ಮಾಡತಕ್ಕಂಥ ಅವಕಾಶ ಕಲ್ಪನೆ ಆಗಿರ್ತಕ್ಕಂಥದ್ದು ಜನಕ ಸಿಟ್ಟಿನ ಮಂದಿ ಅಲಗಲಿ ಬಂಟರು ಮುಟ್ಟಲಿಂಗ ಬೆಳಕ ಅವರನ್ನು ಕೆಳಕೊಡದೆ ಕತ್ತಿ ಹಿಡಿದುಕೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧರಾಗ್ತಕ್ಕಂಥ ಸನ್ನಿವೇಶ ಈಗ ಅವಕಾಶ ಇಟ್ಟುಕೊಂಡು ಬಂದಿರ್ತಕ್ಕಂಥದ್ದು ಈಗ ಸರಿಯಾದ ಸಮಯ ಗ್ರಾಮಸ್ಥರಿಗೆ ಬೆಳೆದಿರ್ತಕ್ಕಂಥದ್ದು ಅವರು ಕತ್ತಿ ಹಿಡಿದುಕೊಂಡು ಆ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸನ್ನಿವೇಶ ವಿಲಾತಿಯಿಂದ ಉತ್ತಮಗಳಿಸಿದ್ದು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಚೋರ ಮಾಡಿ ಕಸಿದುಕೊಳ್ಳಿರಿ ಅವತಾರ ವಿಲಾಯಿತಿಯಿಂದ ಹುಕುಮ ಅಂದ್ರೆ ಆದೇಶವನ್ನ ಬ್ರಿಟಿಷ್ ಸರ್ಕಾರ ಕಳಿಸಿಕೊಡುತ್ತೆ ಕುಂಪಣಿ ಸರ್ಕಾರ ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳು ನಮ್ಮ ದೇಶವನ್ನು ಆಳ್ವಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗಳು ಬ್ರಿಟಿಷ್ ಸರ್ಕಾರದಿಂದ ಒಂದು ಆಡಳಿತಾತ್ಮಕ ಸಂಸ್ಥೆ ಕುಂಪಣಿ ಆಡಳಿತಾತ್ಮಕ ಸಂಸ್ಥೆ ಕುಂಪಣಿ ಅಥವಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರ ರಚಿಸಿದ ಆಡಳಿತಾತ್ಮಕ ಸಂಸ್ಥೆ ಒಂದು ಆದೇಶವನ್ನ ಕಳಿಸಿಕೊಡುತ್ತೆ ಭಾರತ ದೇಶದಲ್ಲಿ ಕುಂಪಣಿ ಸರ್ಕಾರ ಎಲ್ಲ ಜನರಿಗೆ ಚೋರ ಮಾಡಿ ಕಸಿದುಕೊಳ್ಳಿಗೆ ಅಥವಾ ಎಲ್ಲ ಜನರಿಗೆ ಮೋಸವನ್ನ ಮಾಡಿ ಚೋರವನ್ನ ಮಾಡಿ ಅವರಲ್ಲಿರ್ತಕ್ಕಂಥ ಆಯುಧಗಳನ್ನ ಆಧಾರ ಆಯುಧಗಳನ್ನ ಕಿತ್ಕೊಡ್ರಿ ಅವರಲ್ಲಿರ್ತಕ್ಕಂಥ ಆಯುಧಗಳನ್ನು ನೀವು ಕಿತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಡ್ರಿ
ಬೇಡ ಬೇಟೆಗಾರ ಬೇಡ ಇದು ಗ್ರಾಮ್ಯ ಭಾಷೆ. ಬೇಡ ಎಂತಕ್ಕಂಥದ್ದು ಗ್ರಂಥಸ್ಥ ಭಾಷೆ. ಪೂಜಾರಿ ಬೇಡ ಬಾಲ ಜಡಗ ಕೈಯಾರ ಕೊಡಬಾರದು. ನಮ್ಮ ಕೈಯಲ್ಲಿರ್ತಕ್ಕಂಥ ಅತಾರಗಳನ್ನ ಆಯುಧಗಳನ್ನ ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಅಧಿಕಾರಿಗಳಿಗೆ ವಾಪಸ್ ಕೊಡಬಾರದು. ನಾವು ಮಂದಿ ಸತ್ಯಂತ ಅತಾರದಿಂದ ಬಾರು ಜೀವ ಸತ್ತ ಹೋಗುವುದು ನೋಡಿ. ಇದು ಕಥೆ ರೂಪದಲ್ಲಿ ಬಹಳ ಸುಲಭವಾಗಿರ್ತಕ್ಕಂಥದ್ದು ಅರ್ಥ ಆಗ್ತದೆ. ಹೇಳ್ತಾರೆ ಅತಾರದಿಂದ ಆತರನ ವಾಪಸ್ ಕೊಟ್ಟಿದ್ದರಿಂದ ಬಾರು ಜೀವ ನಮ್ಮ ಜೀವ ಸತ್ತು ಹೋಗುವುದು. ನಾವು ಇದ್ದು ಸತ್ತಂಗೆ ನಮ್ಮಲ್ಲಿರ್ತಕ್ಕಂಥ ಆಯುಧಗಳು ನಮ್ಮ ಆಯುಧಗಳಾಗಿರ್ತಕ್ಕಂಥ ಇವುಗಳನ್ನು ವಾಪಸ್ ಕೊಟ್ಟಿದೆ. ಆದರೆ ನಮ್ಮ ಜೀವ ಇದ್ದು ಸತ್ತಂಗೆ ಇದ್ದು ಏನು ಉಪಯೋಗ? ನಾವು 4 ಜನ ಸೇರ್ಕೊಂಡು ಯಾವುದೇ ಕಾರಣಕ್ಕೂ ಆಯುಧಗಳನ್ನು ವಾಪಸ್ಸು ಕೊಡೋದು ಬೇಡ. ಹೋಗುವುದು ಒಡಿ ಜಗಳ ಕೂಡಿ ತೀರ್ಕೆವು ಕುಮುಕಿ ನಮ್ಮದಾವಂತ. ಒಡಿಗೆ ಜಗಳ ಏನಾದ್ರು ಬಂದು ನಮ್ಮೇ ಅವರು ಆಯುಧ ಕೊಡಲೇಬೇಕು ಅಂತ ಒತ್ತಾಯ ತಂದಿದೆ. ಆದರೆ ಆ ಹುಡುಗ ಜಗಳವನ್ನ ಮಾಡೋಣ, ಹೋರಾಟವನ್ನು ಮಾಡಿ ದೇವರನ್ನು ಪಡೆಯೋಣ. ಒಡಿಗೆ ಜಗಳ ಕೂಡಿ ತೀರ್ಕೆವು ಕುಮುಕಿ ನಮ್ಮದಾವಂತ. ಒಳಗಿನೊಳಗ ವಚನ ಕೊಡ್ತಾರೋ ಬೇಡವೆಲ್ಲ ಕಲಿತ ಬೇಡವೆಲ್ಲ ಕಲಿತ ಅಂದ್ರೆ ಒಂದ್ ಕಡೆ ಸೇರಿಕೊಂಡು ವಚನವನ್ನು ಕೊಡ್ತಾರೆ, ಮಾತನ್ನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಜನಗಳು ಸೇರಿಕೊಂಡು ಬ್ರಿಟಿಷ್ ಅಧಿಕಾರಿಗಳಿಗೆ ಆಯುಧಗಳನ್ನು ವಾಪಸ್ ಕೊಡಂಗಿಲ್ಲ. ಅಕಸ್ಮಾತ್ ಆಯುಧಗಳನ್ನೇ ಕೊಟ್ಟಿದ್ದೆ ಆದರೆ ನಾವಿದ್ದು ಸತ್ತಾಗೆ ನಮ್ಮ ಜೀವನೇ ಹೋದಂಗಾಗುತ್ತೆ. ಆದ ಕಾರಣಕ್ಕೆ ಏನೇ ಬಂದರೂ ಕೂಡ ಅದನ್ನ ಎದುರಿಸಲಿಕ್ಕೆ ಸಿದ್ಧ ಆಗೋಣ. ಅವರಿಂದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗಬೇಕೇ ಹೊರತು ನಮ್ಮ ಆಯುಧವನ್ನು ಕೊಟ್ಕೊಂಡು ನಾವು ಕೈ ಕೊಟ್ಕೊಂಡು ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಎಂತಕ್ಕಂಥ ಒಂದು ತೀರ್ಮಾನಕ್ಕೆ ಅಲ್ಲಿ ಜನಗಳೆಲ್ಲ ಸೇರ್ಕೊಳ್ತಾರೆ. ಒಡಗಿರಿ ಜಗಳ ಕೂಡಿ ತೀರ್ಥವು ಕುಮುಕಿ ನಮ್ಮದೇ ಅವತ್ತ. ಒಳಗಿನೊಳಗೆ ವಚನ ಕೊಡ್ತಾವ್ರ ವಚನದ ಮಾತನ್ನ ಕೊಡ್ತಕ್ಕಂಥದ್ದು ಪ್ರಾಮಿಸನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡಿ ವಚನ ಕೊಡ್ತಾರೋ ಕಾರಣವನ್ನ ಕಪಾಳ ಹಾಕಿ ಬಿಡಿದಾರ ಸಿಪಾಯಿ ಹಾಕಿ ಬಿಡ್ತಾರ. ಅವ್ರು ಬಂದವರು ಅಲ್ಲಿರ್ತಕ್ಕಂಥ ಕಾರಣಗಳಿಗೆ ಕಪಾಳ ಕೊಡುವ ಸಂದರ್ಭದಲ್ಲಿ ಆ ಸಿಪಾಯಿಯನ್ನ ನೆಲ ಬೀಳತಾರಾದ್ರೆ ಸಾಯಂಕಾಲ ಆಳದಲ್ಲಿ ಗ್ರಾಮಸ್ಥರು ಸೇರ್ಕೊಂಡು ಹೋರಾಡ್ತಾರೆ. ನೆಲಕ್ಕೆ ಬಿತ್ತ ಆಗಿದ್ದಾಗ ದುಃಖದ ಸುದ್ದಿ ಸಾಯಬಾರದು ಅಂತ ಆಯುಧಗಳ ಕೊಡುಗೆ ಅಂತ ಅಧಿಕಾರಿಗಳು ಬಂದು ಸೈನಿಕರೆಲ್ಲ ಕೇಳುವಂತ ಸಂದರ್ಭದಲ್ಲಿ ಯಾವ ಅಧಿಕಾರಿ ಬಂದು ಆಯುಧಗಳನ್ನು ವಾಪಸ್ ಕಟ್ತಾರೋ ಅಂತ ಆಯುಧ ಅಧಿಕಾರಿಗಳಿಗೆ ಮಾಡ್ತಾರೆ. ಹೆಂಗ್ ಹೊಡಿತಾರೆ ಅಂದ್ರೆ ಅವ್ನು ಸಾಯಗಳಿಗೆ ಹೊಡೆದಾಗಿರ್ತಾರೆ, ನೆಲ ಬೀಳತರ ಹೊಡೆದಾಗಿರ್ತಾರೆ. ಇಂಥ ದುಃಖದ ವಾರ್ತೆ ಬ್ರಿಟಿಷ್ ಅಧಿಕಾರಿಯ ಸಾಯವರಿಗೆ ಹೋಗುತ್ತೆ. ಮಕ್ಕಳೇ, ಆ ಕಂಪನಿ ಸರ್ಕಾರ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಸಂಸ್ಥೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಆ ಆದೇಶನೇ ನಿಶಸ್ತ್ರೀಕರಣ ಆದೇಶದ ಪ್ರಕಾರ ಭಾರತೀಯರಾದಂತ ನಾವೆಲ್ಲರೂ ಕೂಡ ಆ ಬ್ರಿಟಿಷ್ ಅಧಿಕಾರಿಗಳ ಅಥವಾ ಸರ್ಕಾರದ ಒಂದು ಆದೇಶ ಅಥವಾ ಅನುಮತಿ ಇಲ್ಲದೆ ಯಾರೇ ಕೂಡ ಆಯುಧಗಳನ್ನ ಹೊಂದಂಗಿಲ್ಲ. ಹೊಂದಿದ್ರೂ ಕೂಡ ಅವುಗಳನ್ನ ವಾಪಸ್ ಕೊಡಬೇಕು ಎಂತಕ್ಕಂಥ ಆದೇಶವನ್ನು ಜಾರಿ ತರುತ್ತೆ. ಇದರಿಂದ ಅಲಗಲಿ ಗ್ರಾಮಸ್ಥರು ಮೊದಲೇ ಬೇಡರಾಗಿರೋದ್ರಿಂದ ಅವರುಗಳಿಗೆ ಆಯುಧ ಇಲ್ಲ ಅಂದ್ರೆ ಅವ್ರ ಕೈ ಮುರಿದಂಗಾಗುತ್ತೆ. ಅವರು ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಅನ್ನೋದನ್ನ ಮನಗಂಡಂತ ಅವರು ಒಟ್ಟಿಗೆ ಸೇರಿಕೊಡ್ತಾರೆ. ಅದರಲ್ಲಿ ಮುಖಂಡರಾಗಿರ್ತಕ್ಕಂಥ ಪೂಜಾರಿ ನಮ್ಮ ಬೇಡ ಬಾಲ ರಾಮ ಮತ್ತೆ ಜಡಗ ಸೇರಿಕೊಂಡು ಒಂದು ಮಸಲನ್ನು ಮಾಡ್ಕೊಡ್ತಾರೆ. ಪ್ಲಾನನ್ನ ಮಾಡ್ಕೊಂಡು ಯಾವುದೇ ಕಾರಣದ ಆಯುಧಗಳನ್ನ ಬ್ರಿಟಿಷ್ ಅಧಿಕಾರಿಗಳಿಗೆ ವಾಪಸ್ ಕೊಡೋದಿಲ್ಲ, ಏನ್ ಬೇಕು ಮಾಡ್ಕೊಳ್ಳಿ. ಹಂಗೆಲ್ಲ ನಮ್ಮ ಮನೆಯಲ್ಲಿದ್ರೆ ನಾವು ಕೂಡ ವಿರುದ್ಧ ಯುದ್ಧ ಮಾಡೋದಕ್ಕೆ ಸಿದ್ಧರಾಗೋಣ, ಜಗಳ ಮಾಡೋದಕ್ಕೆ ಸಿದ್ಧರಾಗೋಣ ಅಂತ ಒಂದು ಮಾತನ್ನು ಕೊಟ್ಟು ಅಲ್ಲಲ್ಲಿ ಗ್ರಾಮಸ್ಥರ ಹತ್ರ ವಚನವನ್ನು ಎಲ್ಲ ಇಟ್ಕೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ಆಯುಧಗಳನ್ನು ವಾಪಸ್ ಮಾಡೋದಕ್ಕೆ ಬಂದಂತ ಅಧಿಕಾರಿಗಳಿಗೆ ನೆಲಕ್ಕೆ ಹೊಡೆದು ಸಾಯಿಸ್ತಾರೆ. ಈ ವಿಚಾರ ಬ್ರಿಟಿಷ್ ಅಧಿಕಾರಿಗಳಿಗೆ ಹೋಗುತ್ತೆ. ಸಿಟ್ಟಲ್ಲಿ ಮುಂಗೈನ ಕಟ್ಟನೆ ಕಟ್ಕೊಂಡ ಹುಕುಮ ಕೊಟ್ಟ ಸಾಯಂಕಾಲ. ಸಿಟ್ಟಲ್ಲಿ ಮುಂಗೈ ಕಟ್ಕೊಂಡಂದ್ರೆ ಹೋಗ್ತಿದ್ದ ಅವರ ಕೈಯಿಂದ ಕಟ್ಕೊಂಡಂತಾದ್ರು. ಸಂಪುಟದ ಆದೇಶದ ವಿರುದ್ಧ
ಮುಂಗಾರಿನ ಮಳೆ ಅಂತ ಕರಿತೀವಿ. ಅಂದ್ರೆ ಮಳೆಗಾಲ ಆರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಗುಡುಗು, ಸಿಡಿಲು, ಮಿಂಚು ಹೆಂಗೆ ಬರುತ್ತೋ ಆ ರೀತಿ ಗುಂಡನ್ನು ಹೊಡೆದ್ರ ಮೂಲಕ ತನ್ನ ಸ್ವಾಭಿಮಾನವನ್ನು ತೋರಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತಮ್ಮ ನಾಡಿನ ಕೆಳಗೆ ಜೀವ ಭಯವನ್ನು ಕಂಡು ಜೀವದ ಅನ್ನನ ಕಂಡು ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ. ತಾಯ್ನಾಡಿಗೋಸ್ಕರ ಎಲ್ಲ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗ್ತದೆ. ಒಳಗಿನ ಮಂದಿ ಗುಂಡು ಹೊಡೆದರ ಮುಂಗಾರು ಸಿಡಿಲ ಸಿದ್ದಂಗ, ಮುಂಗಾರಿನ ಸಿಡಿಲು ಸಿಡಿದಂಗ. ಇದನ್ನ ಅಡಿಗೆ ಹಾಕಿಕೊಂಡ್ರೆ ಅಲಂಕಾರ ವ್ಯಾಕರಣಾಂಶದಲ್ಲಿ ಮುಂಗಾರಿನ ಸಿಡಿಲು ಸಿಡಿದಂಗ, ಒಳಗಿನ ಮಂದಿ ಗುಂಡು ಹೊಡೆದಾರೋ ಮುಂಗಾರು ಸಿಡಿಲ ಸಿಡಿದಂಗ, ಹೊರಗಿನ ಮಂದಿ ಗುಂಡ ಹತ್ತಿ ಸುಡಿದು ನಿಂತಾರೋ ಹಿಡಿದಂಗ, ಹೊರಗಿನಿರ್ತಕ್ಕಂಥ ಹೊರಗಿನಿಂದ ಬಂದಿರ್ತಕ್ಕಂಥ ಬ್ರಿಟಿಷ್ ಮಂದಿಗಳು ಸೈನಿಕರು ಗುಂಡ ಹತ್ತಿ ಸುಡಿದು ನಿಂತಾರೋ ಮಾಡ್ಕೊಂಡ್ರೆ ಇಲ್ಲಿ ಸರಿದುಕೊಂಡಿದ್ದು ಅಂದರೆ ದಂಡು ಕೊಡದಂಗೆ ಗೆಲ್ಲಿಕೊಂಡು ಭಯ ನಿಂತ್ಕೊಳ್ತಾರೆ. ಕಾರಣ ಬರಲು ಕಳಿವಾರ ಬೇಗ ದಂಡು ಬರಲ್ಲ ಈಗ ನಂತರ ಅಧಿಕಾರಿ ಕೊಂಕಣಿ ಸರ್ಕಾರಕ್ಕೆ ಒಂದು ಕಾಗದವನ್ನು ಬರೀತಾರೆ. ಈ ದಂಡಿನ ಮೂಲಕ ಅಥವಾ ಇಷ್ಟು ಸೈನಿಕರು ಹೊಲಗಲಿ ಗ್ರಾಮಸ್ಥರನ್ನ ದಂಗೆಯನ್ನ ಹತೋಟಿಗೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಜೊತೆಗೆ ಇನ್ನಷ್ಟು ಸೈನಿಕರನ್ನ ಬೆಂಬಲಿಸಿಕೊಡ್ರಿ. ಆವಾಗ ಇವರ ದಂಗೆಯನ್ನು ನಾವು ಹತೋಟಿ ತರಲು ಸಾಧ್ಯ ಆಗುತ್ತೆ. ಹೊರಗಿನ ಮಂದಿ ಗುಡ್ಡ ಹತ್ತಿ ಸುಡಿದು ನಿಂತಾರೋ ಕಾಗದ ಬರೆದು ಕಳಿಸಿಕೊಡ್ತಾರೆ. ದಂಡು ಬರಲಂತ ಈಗ ಇಲ್ಲಿ ದಂಡು ಬರಲಿ, ಸೈನಿಕರು ಇಲ್ಲಿಗೆ ಬರಲಿ ಅಂತ ದಂಡು ಬರಲಿದ್ದು ಬೇರಾಗಿ ಜಲದ ಮಾಡಿ ಅದರಿಗೆ ದಂಡು ಅಲ್ಲಿಂದ ಬರುತ್ತೆ. ಬ್ರಿಟಿಷ್ ಅಧಿಕಾರಿಗಳು ಒಂದು ಸೈನಿಕರನ್ನು ಕಳಿಸಿಕೊಡ್ತಾರೆ. ತಯಾರಾಗಿ ಜಲದ ಮಾಡಿ ಅದರಿಗೆ ಜಲ ಬಂದಾಗೆ, ಪ್ರವಾಹ ಬಂದಾಗೆ ಆ ಸೈನಿಕರು ಸಿಕ್ಕಾಪಟ್ಟ ಸೈನಿಕರು ಅದರಲ್ಲಿ ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿ ಬರ್ತಾರೆ. ಅಂದ್ರೆ ನಿಶಸ್ತ್ರೀಕರಣ ಕಾನೂನು ಎಲ್ಲ ಬರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪ್ರಮುಖರ ಜೊತೆಗೆ ಸೇರಿಕೊಂಡು ಪೂಜಾರಿ ಹನುಮ ಬೇಡರ ಬಾಲ ಜಡಗರ ಎಲ್ಲ ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ನಾವು ಯಾವುದೇ ಕಾರಣಕ್ಕೆ ನಮ್ಮ ಆಯುಧಗಳನ್ನ ಕೊಡಬಾರದು. ಆಯುಧಗಳನ್ನ ಸುದ್ದಿ ಆದರೆ ನಮ್ಮ ಜೀವ ಸಂಬೋಧನಾಗುತ್ತೆ. ಅದಕ್ಕೋಸ್ಕರ ಆಯುಧಗಳನ್ನ ನಾವು ಕೊಡೋದು ಬೇಡ ಅಂತ ಗೌರವ ಸೇರಿಕೊಂಡು ಒಂದು ವಚನವನ್ನು ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ನಿಶಸ್ತ್ರೀಕರಣ ಕಾನೂನನ್ನು ಜಾರಿ ತಂದಂತ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಆಯುಧಗಳನ್ನ ವಾಪಸ್ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ಅಧಿಕಾರಿಗಳನ್ನ ಅಲ್ಲಿಯ ಜನ ಸಾಯಿಸ್ತಕ್ಕಂಥ ವಿಚಾರ ಸಾಯಿಸ್ತಾರೆ. ಈ ದುಃಖದ ವಿಚಾರ ಆ ಕಾನೂನನ್ನ ಜಾರಿ ತಂದಂತವರಿಗೆ ಕೈ ಕೊಟ್ಕೊಂಡಾಗುತ್ತೆ. ಹಾಗಾಗಿ ಮತ್ತೊಂದು ಸೈನಿಕರನ್ನ ಅಲಗಲಿ ಗ್ರಾಮದ ಕಡೆಗೆ ಕಳಿಸ್ತಾರೆ. ಬಂದಂತ ಸಂದರ್ಭದಲ್ಲಿ ಒಳಗಿರ್ತಕ್ಕಂಥ ಅಲಗಲಿ ಗ್ರಾಮಸ್ಥರು ಅವರು ಯುದ್ಧವನ್ನು ಮಾಡ್ತಾರೆ. ಮುಂಗಾರಿನ ಸಿಡಿಲು ಸಿಡಿಲಿಗೆ ಗುಂಡು ಬಾಂಬುಗಳನ್ನು ಹಾಕಿ ಅದನ್ನ ತಣ್ಣು ಮಾಡೋದಕ್ಕೆಲ್ಲ ಸುಡೋದಕ್ಕೆ ಹೋರಾಟ ಮಾಡ್ತಾರೆ. ಅದನ್ನು ಎದುರಿಕೊಂಡು ದಂಗೊಟ್ಟು ಅಂತ ವಾಪಸ್ ಹೋಗ್ತಾರೆ. ಇವರು ಮತ್ತೆ ಬ್ರಿಟಿಷ್ ಅಧಿಕಾರಿಗೆ ಕಾಗದವನ್ನು ಬರೀತಾರೆ. ಇಷ್ಟು ಸೈನಿಕರು ಕೈಲಿ ಅದರಲ್ಲಿ ದಂಗೆಯನ್ನ ಕಂಟ್ರೋಲಿಗೆ ತರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಇನ್ನಷ್ಟು ಸೈನಿಕರನ್ನ ಇಲ್ಲಿಗೆ ಕಳಿಸಿಕೊಂಡು ಇರ್ತಕ್ಕಂಥ ಮಾತನ್ನ ಇವರು ಹೇಳ್ತಾರೆ. ಯಾರೋ ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರವನ್ನ ಬರೀತಾರೆ. ಬ್ರಿಟಿಷ್ ಅಧಿಕಾರಿಗೆ ಪತ್ರವನ್ನ ಬರೀತಾರೆ. ಬೆನ್ನತ್ತಿ ತಿರುವಿ ಕಡಿದಾರು ಏನು ಉಳಿಯದಂಗ, ನಡುವೆ ಹಾಕೊಂಡು ಒಡೆದರಗೊಂಡ ಕರ್ಣ ಇಲ್ಲದಂಗ, ಚಟೆಕಾರರು ಚೌಕಿ ಮಾಡದ ನುಡಿದಾರು ಹೇಳದೆ ಉಳಿದಾಗ, ಅಗಸಿಗೆ ಬಂದು ಎವಲ ಕಸಾವ ಹೇಳ್ತಾನ ಬುದ್ಧಿ ಮಾತ ಕೊಡುತ್ತೀವಿ ಕಬುಲ ಕೇಳಿರಿ ಮಾತ ಹೋಗಬೇಡಗಿ ಸತ್ತ, ಹನುಮ ಮಾತಿಗೆ ನಂಬಿಕೆಯೇ ಸಾಲದೆ ಹನುಮ ಬೃಂದಾವನ ಮುಂದಿದ್ದ. ಬೆನ್ನತ್ತಿ ಒಬ್ಬರಿಂದ ಬೆನ್ನದ ಓಟು ಹುಡಿ ತಿರುಗಿ ಕೇಳೋ ಅವರನ್ನ ಕಡಿದಾರೋ ನೀನು ಉಳಿದಂಗ, ಏನೂ ಕೂಡ ಬೆದಗೆ ಅವರು ಕಡುದು ವಾಡುವುದು ಸಾಯಿಸಿ ಹಾಕಿದ್ದಾರೆ. ಬೆನ್ನತ್ತಿ ಒಬ್ಬರಿಂದೆ ಇನ್ನೊಬ್ಬ ಬೆನ್ನತ್ಕೊಂಡು ಇನ್ನೊಬ್ಬ ಮತ್ತೊಬ್ಬ ಬೆನ್ನತ್ಕೊಂಡು ಹೋಗಿ ನಂಗೆ ಪೂರ್ವ ರೂಪಕ್ಕೆ ಬರುತ್ತೆ. ತಿರುಗಿ ಒಬ್ಬರನ್ನ ಇವು ನಾವು ಕೊಡೋದು ಕುಡಿದರೆ ಏನು
ಅಡವಿ ಹಾಕೊಂಡು ಹೊಡೆದರ ಮುಂದ ಕರುಣ ಇಲ್ಲದಂಗ ಅಡವಿ ಹಾಕೊಂಡು ಕರುಣ ಇಲ್ಲದೆ ಇವ್ರನ್ನೆಲ್ಲ ಅವ್ರ ಹತ್ತಿರಗಾಗುತ್ತೆ. ಇವ್ರು ಹಾಕಿ ಒಬ್ಬರು ಸಾಯ್ತಾರೆ. ಚಟೆಕಾರರು ಚೌಕಿ ಮಾಡುತ್ತಾ ನಡೆದಾರ ಹೇಳದೆ ಕೂಡದಾಗ ಚಟೆಕಾರರು ಆಂಗ್ಲೋ ಇಂಡಿಯನ್ಗಳು. ಚಟೆಕಾರರು ಅಂದ್ರೆ ಆಂಗ್ಲೋ ಇಂಡಿಯನ್. ಆಂಗ್ಲೋ ಇಂಡಿಯನ್ಗಳು ಅಥವಾ ಆಂಗ್ಲೋ ಇಂಡಿಯನ್ರು ಎದುರುಕೊಂಡು ಹುಡುದಾಗಿ ನಡೆದುಕೊಳ್ತಾರೆ. ಕಾಂಗ್ರೆಸ್ಗೆ ಬಂದ ಯಬಲಾಕ ಸಾಹೇಬ ಹೇಳುತ್ತಾನ ಬುದ್ಧಿಮಾತ. ಆ ಸಂದರ್ಭದಲ್ಲಿ ಯಬಲಾಕ್ ಸಾಹೇಬರನ್ನು ಎಲ್ಲಿ ಯಾವ ಎಂಬ ಬಗ್ಗೆ ಹೇಳಿದ್ದಾರೆ. ಅಲ್ಲಿಗೆ ಬರ್ತಾರೆ ಯಬಲಾಕ್ ಸಾಹೇಬ. ಯಬಲಾಕ್ ಸಾಹೇಬ ಅಂದ್ರೆ ಹಿಂದಿ ಯಾವ ಬ್ರಿಟಿಷ್ ಅಧಿಕಾರಿ ಆ ಅಲಗಲಿ ಗ್ರಾಮಕ್ಕೆ ಬರ್ತಾನೆ. ಎಲ್ಲಿ ಯಾವ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಅಲಗಲಿ ಗ್ರಾಮಕ್ಕೆ ಬಂದು ಅವರಿಗೆಲ್ಲ ಹೇಳ್ತಾನೆ. ಏನಂತ ಹೇಳ್ತಾನೆ ಅವರಿಗೆ? ಯಬಲಾಕ್ ಸಾಹೇಬ ಹೇಳ್ತಾನ ಬುದ್ಧಿ ಮಾತಾಡ್ತಾನೆ. ಹೊಡಿತೀವಿ ಕಬುಲ ಕೇಳಿರಿ ಮಾತ್ರ, ನಾವು ನಿಮ್ಮನ್ನ ಹೊಡೆದು ಸಾಯಿಸ್ತೀವಿ. ಸುಮ್ಮನೆ ಸತ್ತ ಹೋಗ್ಬೇಡ. ನಾವೇಳ ಮಾತು ಕೇಳಿ ನೀವು ಹೋಗಬೇಡ. ಸತ್ತ ನೀವು ಸುಮ್ಮನೆ ಸತ್ತ ಹೋಗೋದು ಬೇಡ. ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ನೀವು ಅಲ್ಲಲ್ಲಿ ಗ್ರಾಮಸ್ಥರೇ ನಿಮ್ಮ ಆಯುಧಗಳನ್ನು ವಾಪಸ್ ಕೊಡ್ತೀವಿ. ನಾವು ನಿಮ್ಮನ್ನು ಬಹಳ ಚೆನ್ನಾಗಿ ನೋಡ್ಕೊಡ್ತೀವಿ. ನಿಮಗೆ ಮೇಲೆ ನಮ್ದು ಯಾವುದೇ ದ್ವೇಷ ಇಲ್ಲ. ಈ ಕಾನೂನ ಪ್ರಕಾರ ನೀವು ಆಯುಧಗಳನ್ನ ಇಟ್ಕೊಳ್ಳಂಗಿಲ್ಲ. ಎಲ್ಲ ಆಯುಧಗಳನ್ನು ವಾಪಸ್ ಕೊಟ್ಕೊಡ್ರಿ. ನೀವು ಜೀವನಕ್ಕೆ ಆಧಾರ ಏನ್ ಬೇಕು ಎಲ್ಲವನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾರೆ. ಕೇಳಿರಿ ಅಂತ ಸುಮ್ಮನೆ ನಮ್ಮ ವಿರುದ್ಧ ಹೋರಾಟ ಮಾಡಬೇಕು ಬಂದು ನೀವು ಸತ್ತ ಹೋಗಬೇಡ ಸತ್ತ ಅನ್ನೋ ಮಾತಿಗೆ ನಂಬಿಕೆ ಸಾಲದೆ ಇವನ್ನೆಲ್ಲ ಮಾತಿನ ಮೇಲೆ ಯಾವುದೇ ನಂಬಿಕೆ ಇಲ್ಲ ಅಂತ ಹೇಳಿ ಅನುಭವ ಯಬಲಾಕ್ ಸಾಹೇಬ ರಾಜಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಕೊಳ್ತಾನೆ. ನೀವು ಸುಮ್ಮನೆ ನಮ್ಮ ಮೇಲೆ ಈ ಬಗ್ಗೆ ಹೋರಾಟ ಮಾಡಿದ್ರೆ ನಮ್ಮ ಸೈನ್ಯ ನೀವು ಉಳಿಯಕ್ಕಲ್ಲ, ನಾವು ನೀವೆಲ್ಲರನ್ನು ಕೂಡ ಸತ್ತು ಹೊಡೆದಾಗ್ತೀವಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಾವಿರ್ತಕ್ಕಂಥ ಮಾತನ್ನ ಕೇಳಿ ನಿಮ್ಮಲ್ಲಿರ್ತಕ್ಕಂಥ ಆಯುಧಗಳನ್ನ ನಮಗೆ ವಾಪಸ್ ಕೊಟ್ಟಿದ್ದೆ ಆದ್ರೆ ನಿಮಗೆ ಯಾವುದೇ ಅನ್ಯಾಯ ಆಗದೆ ಇರುತ್ತಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಕೆಲಸ ಜವಾಬ್ದಾರಿ ನಮ್ದಾಗಿರುತ್ತೆ. ಹಾಗಾಗಿ ನಿಮ್ಮ ಆಯುಧವನ್ನು ವಾಪಸ್ ಕೊಡುತ್ತೆ ಅಂತ ಹೇಳುವ ಸಂದರ್ಭದಲ್ಲಿ ಈ ಮಾತನ್ನ ಕೇಳಿಸ್ಕೊಳ್ತಕ್ಕಂಥ ಅನುಭವ ಬರ್ತದೆ. ಇವ್ರ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ, ಇವರು ಮೋಸಗಾರರು, ಅನ್ಯಾಯಗಾರರು. ಇವ್ರ ಮಾತನ್ನು ಕೇಳೋದಕ್ಕೆ ಆಗಲಿಲ್ಲ. ಅನುಭವ ಮಾತಿಗೆ ನಂಬಿಕೆ ಸಾಲದೆ ಅನುಭವ ಬಂದ ಮುಂದೆ ಬಂದು ಯುದ್ಧ ಮಾಡಲಿಕ್ಕೆ ನಿಂತ್ಕೊಳ್ತಾನೆ. ಜಳದ ಹೇಳ್ತಾನೆ ಒಡಗಿರಿ ಇವರ ಪೂರಘಾತಕಾರ ವಿಶ್ವಾಸ ಘಾತಕ ಮಾಡಿದರೆ ಇವರ ನಂಬಿಗಿಲ್ಲ ನಮಗ ಕ್ರೂರ ಮೋಸ ಮಾಡಿ ನಮ್ಮ ದೇಶಕ್ಕಿದಾರ ಮುಂದ ನಮಗೆ ಕ್ರೂರ. ಜಡರ ಹೇಳ್ತಾನ ಒಡಗಿರಿ ಜಡರ ಹೊಡಿರಿ ಇವರು ನಂಬಿಕೆಗೆ ಅರ್ಹರಲ್ಲ, ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಇವ್ರನ್ನ ಮೊಳದಾರ ಹೋರಾಟ ಸೇರ್ಕೊಂಡು ಜಡರ ಹೇಳ್ತಾನ ಒಡಗಿರಿ ಇವರ ಪೂರ ಘಾತಕರ. ಘಾತಕ ಅಂದ್ರೆ ಮೋಸಗಾರರು, ಮೋಸಗಾರರು. ಹಾಗಾಗಿ ಇವರು ಮಾತನ್ನು ನಂಬಿಕೊಂಡಿದ್ದಾರೆ ಅಂತ ಚಿಪ್ಪನ್ನ ಕೊಡ್ತಾರೆ. ಇವರು ನಂಬೋದಕ್ಕೆ ಸಾಧ್ಯ ಇಲ್ಲ. ಇವರ ಪೂರ ಘಾತಕರ ವಿಶ್ವಾಸ ಘಾತಕ ಮಾಡಿದರೆ ಇವರ ವಿಶ್ವಾಸ ವಿಶ್ವಾಸ ನಂಬಿಕೆ ವಿಶ್ವಾಸವನ್ನ ಇವರು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಂಬಿಕೆಗೆ ದ್ರೋಹ ಮಾಡ್ತಕ್ಕಂಥ ಇವರು ಮಾತನ್ನು ಕೇಳಬೇಡ. ವಿಶ್ವಾಸ ಘಾತಕ ಮಾಡಿದರೆ ಇವರ ನಂಬಿಗಿಲ್ಲ ನಮಗ ಪಿತೂರ. ಇವರು ಪಿತೂರಿ ಮೇಲೆ ನಮಗೆ ನಂಬಿಕೆ ಇಲ್ಲ. ಬಹಳ ಪಿತೂರಿ ಮಾಡ್ತಕ್ಕಂಥವ್ರು, ಮೋಸವನ್ನು ಮಾಡ್ತಕ್ಕಂಥವ್ರು. ಪಿತೂರ ಮೋಸ ಮಾಡಿ ನಮ್ಮ ದೇಶದಿಂದ ಮುಂದ ನಮಗ ಪೂರ. ಇವರು ನ್ಯಾಯಯುತವಾಗಿ ನಮ್ಮ ದೇಶವನ್ನ ಗೆದ್ದುಕೊಂಡು ಆಳ್ಕೆ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮ ಮೇಲೆ ಮೋಸವನ್ನ ಮಾಡಿದ್ರು. ವ್ಯಾಪಾರಕ್ಕೆ ಬಂದಂತ ಇವರು ನಮ್ಮಲ್ಲಿರ್ತಕ್ಕಂಥ ನಮ್ಮ ತಪ್ಪುಗಳನ್ನ ಇವರು ಅವಕಾಶವಾಗಿ ಬಳಸಿಕೊಂಡು ನಮ್ಮ ದೇಶವನ್ನು ಹಾಳು ಮಾಡಿದ್ರು. ಮೋಸತನದಿಂದ ವಶಪಡಿಸಿಕೊಟ್ಟಂತ ಕೆಲಸವನ್ನ ಮಾಡಿದ್ರು.
ಕಲ್ಲು ಹೊಡೆದ ಒಂದು ಗುಂಡಿಗೆ ಆಗ ಸಾಯಬೇಕಾದ ಅವ್ರು ಹೊಡೆದ ಒಂದೇ ಒಂದು ಗುಂಡಿಗೆ ಅಲ್ಲಿ ಬಂದಿರತಕ್ಕಂಥ ಸಾಹೇಬ ನಾಶ ಆಗಿರ್ತಾನೆ, ನಾಶ ಆಗಿರ್ತಾನೆ. ಕಾರ ಸಾಹೇಬ ಬೆಂಕಿ ಚೂರ ಲೂಟಿ ಮಾಡುವ ಅಲ್ಲಿ ಬಂದಿರತಕ್ಕಂಥ ಕಾರ ಸಾಹೇಬರು ಶ್ರೀಶಕ್ತಿಗಳು ಕಾರ ಸಾಹೇಬ್ರೆ ಅಲೆಕ್ಸಾಂಡರ್ ವಿಲಿಯಂ ಕೆರ್ರಿ ಎಂಬ ಪರೀಕ್ಷಿಸುತ್ತಾರೆ. ಅಲೆಕ್ಸಾಂಡರ್ ವಿಲಿಯಂ ಕೆರ್ರಿ ಎಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಬೆಂಕಿ ಚೂರ ಆಗ್ತಾನೆ, ಸಿಟ್ ಮಾಡ್ಕೊಳ್ತಾನೆ, ಬೆಂಕಿ ಚೂರ ಲೂಟಿ ಮಾಡುತ್ತಾ ನಾವು ಈ ಊರನ್ನ ಅಲೆಗಳಲ್ಲಿ ಗ್ರಾಮವನ್ನ ಲೂಟಿ ಮಾಡ್ಬಿಡಿ, ಇವರು ಹೊಡೆದಾಗ್ಬಿಡಿ ಅಂತ ಆದೇಶ ಮಾಡ್ಕೊಳ್ತಾನೆ. ಲೂಟಿ ಮಾಡುತ್ತಾ ಊರ ಸಿಟಿಯಲ್ಲಿ ಹೊಡೆದವರು ಸಿಗಲ ಸಿಗದಾಗ ಗುಂಡು ಸುರಿದ ಭರ್ಪೂರ ಸಿಟಿಯಲ್ಲಿ ಹೊಡೆದವರು ಸಿಟ್ಟು ಬಂದು ಊರ ಮೇಲೆ ದಾಳಿ ಮಾಡ್ತಾರೆ, ದಂಗೆಯನ್ನ ಮಾಡ್ತಾರೆ. ಸಿಡಿಲ ಸಿಡಿದಾಗ ಯಾಕೆ ಸಿಡಿಲು ಸಿಗ್ತವೋ, ಮುಂಗಾರಿನ ಸಿಡಿಲು ಬರುತ್ತಲ್ಲ ಅಥವಾ ಮಳೆ ಮೋಡ ಆದ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಸಿಡಿಲು ಬರ್ತಾವಲ್ಲ, ಆ ತರ ಒಂದೇ ಸಮನೆ ಗುಂಡುಗಳನ್ನ ಹಲಗಲಿ ಗ್ರಾಮಸ್ಥರ ಮೇಲೆ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಹಲಗಲಿ ಗ್ರಾಮಸ್ಥರು ಗುಂಡನ್ನು ಸುರಿದ ಭರಪೂರ ಅಲ್ಲೇ ಸಿಕ್ಕಾಪಟ್ಟೆ ಪ್ರವಾಹದ ರೂಪದಲ್ಲಿ ಆ ಗುಂಡುಗಳು ಸಿಗುತ್ತವೆ. ನಮ್ಮ ಹೇಳ್ತಾನೆ ಗುಂಡು ಹೊಡೆದು ಕೆಳಗೂ ನಷ್ಟವಾರ ಮಾಲಿ ಗುಂಡು ಇರ್ತಾನೆ, ಗುಂಡು ಹೊಡೆದು ಅವ್ರನ್ನ ಹೊಡೆದಾಗಿ ಕೆಳಗಡೆ ಬೀಳ್ತಿರ್ತದೆ ಅಂತ ಹೇಳ್ತಾರೆ. 300 ಮಂದಿ ಮೈ ಮೇಲೆ ಬಂದರು ಆಗ ನೋಡೋ ಜೋರ. 300 ಮಂದಿ ಮೈ ಮೇಲೆ ಬಂದಾಗ ಇವನಂತ ಹೋರಾಟ ಬಂದಾಗ ಇನ್ನೂ ಜೋರಾಗಿ ಅವ್ರ ಹೋರಾಟವನ್ನು ಮಾಡೋದಕ್ಕೆ, ಯುದ್ಧವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಹೇಳ್ತಾನೆ ಗುಂಡು ಹೊಡೆದು ಕೆಳಗೂ ನಷ್ಟವಾರ 300 ಮಂದಿ ಮೈ ಮೇಲೆ ಬಂದ ಆಗ ಜೋರ ಆಟ ಮಾಡಬೇಕಾಗಿತ್ತು. ಭೀಮನ ಜೊತೆಗೆ ನಿಂತ 500 ಮಂದಿಗೆ ಬಂದ, ಆಮೇಲೆ ಭೀಮ ಬಂದು 500 ಮಂದಿ ಸೈನಿಕರ ವಿರುದ್ಧ ಹೋರಾಟ ಮಾಡತಕ್ಕಂಥ ಕೆಲಸವನ್ನ ವ್ಯವಸ್ಥೆಯನ್ನು ಮಾಡುತ್ತಾನೆ. ಭೀಮನ ಜೊತೆಗೆ ನಿಂತ 500 ಮಂದಿಗೆ ಮತ್ತ ಬಾಲನ ಮಾಡಿದ ಕಸರತ್ತ, ಬಾಲನು ಕೂಡ ಬಂದು ತನ್ನ ಕಸರತ್ತ ತನ್ನ ಶಕ್ತಿಯನ್ನ ವೀರಗಿರಿಸುವುದನ್ನು ತೋರಿಸ್ತಾನೆ. ಕುದುರೆಗೆ ಕಡಿದು 10-20 ಕುದುರೆಯನ್ನ ಸೈನಿಕರನ್ನ ಕಡಿದುಕೊಂಡು ಹಾಕ್ತಾನೆ ಬಾಲ. ರಾಮನ ಕಡಿತ ವಿಪರೀತ 4ರಲ್ಲಿ ಹನುಮ, ಜಡಗ, ಬಾಲ, ರಾಮ ಎಲ್ಲರೂ ಸೇರ್ಕೊಂಡು ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ರಾಮನ ಕಡಿತ ಸಿಕ್ಕಾಪಟ್ಟೆ ಆಗಿತ್ತು. ಅವರು ಬರ್ತಿರ್ತಕ್ಕಂಥ ಅಧಿಕಾರಿಗಳನ್ನ, ಕುದುರೆಗಳನ್ನ, ಸೈನಿಕರನ್ನ ಕಡಿದುಕೊಂಡು ಆಗ್ತಾರೆ. ರಾಮನ ಕಡಿತ ವಿಪರೀತ ಅದರಲ್ಲಿ ರಾಮನು ಕೂಡ ವಿಪರೀತ ಸೈನಿಕರ ವಿರುದ್ಧ ಹೋರಾಟ ಮಾಡೋದನ್ನ ಕಾಣ್ತೀವಿ. ಕಾಲುವೆಗೆ ರಕ್ತ ಕಾಲುವೆ ಉಪಾದಿಯಲ್ಲಿ ಮಳೆ ಬಂದಾಗ ನೀರಿಗೆ ಕಾಲುವೆ ಹರ್ಕೊಂಡು ಹೋಗೋದು. ಆ ರೀತಿ ಸೈನಿಕರು ಮತ್ತೆ ಹಲಗಲಿ ಗ್ರಾಮಸ್ಥರ ವಿರುದ್ಧ ಹೋರಾಟದಲ್ಲಿ ಕರ್ಕೊಂಡು ಹೋಗುತ್ತೆ. 1000 ಆಳಿಗೆ ಒಬ್ಬ ಕುಕ್ಕನ, 1000 ಆಳಿಗೆ ಒಬ್ಬೊಬ್ಬ ಕುಕ್ಕನ ಕಡಿಕಡಿರಿ ಅಂತ ಮತ್ತ ಕಡಿದುಕೊಳ್ಳಾಯ್ತದೆ ಅಂತ ಹೇಳಿ 4 ಮಂದಿಯಿಂದ ಕಡಿದು 4 ಮಂದಿ 1000 ಸೈನಿಕರನ್ನ ಕಡಿದು ವೀರಾವೇಶದಿಂದ ಹೋರಾಡಿ ತಮ್ಮ ಮಣ್ಣಿಗೆ, ತಮ್ಮ ನಾಡಿಗೆ, ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡ್ತಾರೆ, ಬಲಿದಾನಕ್ಕೆ ಒಳಗಾಗ್ತಾರೆ. 4 ಮಂದಿಯಿಂದ ಕಡಿದು ಸತ್ತರು. ಹಲಗಲಿ ಮಂಟರನ್ನು ಇದು ಹಲಗಲಿ ಮಂಟರು ಬೇಡರು ಮಾಡಿರ್ತಕ್ಕಂಥ ಒಂದು ಹೋರಾಟದ ವಿಚಾರ ಇರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಜನಗಳು ಪರಿಣಾಮವಾಗಿ ಏನೇನು ಆಗ್ತದೆ, ಹಲಗಲಿ ಹೋರಾಟದ ಪರಿಣಾಮವಾಗಿ ಊರೇನಾಗ್ತದೆ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೊಡಲಿ ಕೂರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಶಿಣ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಾಳ ಕರೆಗೆ ಮಂಗಳ ಸೂತ್ರ ಹೋರಾವು ಬೀಸುಗಲ್ಲ. ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿಣ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚೆರಿಗೆ ಚೆಂಬು ಮಂಗಳಸೂತ್ರ ತಾಳಿ ಎಲ್ಲರೂ ಕೂಡ ಹೋಗ್ತವೆ. ಬೀಸುಕಲ್ಲೂ ಕೂಡ ಹೋಗ್ಕೊಂಡು ಹೋಗ್ತಾರೆ. ಕೊಡಲಿ ಕತ್ತು ತಗೊಂಡು ಹೋಗ್ತಾರೆ, ಕೋರೆ ತಗೊಂಡು ಹೋಗ್ತಾರೆ, ಕೂಡ ತಗೊಂಡು ಹೋಗ್ತಾರೆ, ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಪ್ಪು
ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ, ಮುಟ್ಟಲಿಲ್ಲೋ ದಡಕ. ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ, ಕಸಿದುಕೊಳ್ಳಿರಿ ಹತಾರ. ಹಲಗರಹಳ್ಳಿ ಮುಧೋಳ ಹತ್ತರ ಮೆರೆಯಿತೋ ಸುತ್ತಮುತ್ತ, ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗರಾಮ ಮಸಲತ್ತ, ಜಡಗರಾಮ ಮಸಲತ್ತ. ಕೈಯಾನ ಹತಾರ ಕೊಡಬಾರದೋ ನಾವು 4 ಮಂದಿ ಜತ್ತ, ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ, ಜೀವ ಸತ್ತು ಹೋಗುವುದು ಗೊತ್ತ. ಹೊಡಿರಿ ಜಗಳ ಕೂಡಿ ತೀರ್ತೇವು ಕುಮಕಿ ನಮ್ಮ ದ್ಯಾವತ್ತ, ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ, ಬ್ಯಾಡರೆಲ್ಲ ಕಲ್ತ. ಕಾರಕೂನನ ಕಪಳಕ ಬಡಿದರ ಸಿಪಾಯಿ ನೆಲಕ ಬಿತ್ತ, ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯ್ತ, ಸುದ್ದಿ ಸಾಹೇಬಗ ಹೋಯ್ತ. ಸಿಟ್ಟಿಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಗ, ಕುದುರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ, ಹಲಗಲಿ ತಳದ ಮ್ಯಾಗ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ, ಮುಟ್ಟಲಿಲ್ಲೋ ದಡಕ. ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದಂಗ, ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ, ಸರಿದು ನಿಂತರೋ ಹಿಡಿದು ದಂಗ. ಕಾಗದ ಬರೆದು ಕಳುವ್ಯಾರೆ ಬೇಗ ದಂಡು ಬರಲೆಂದ ಹಿಂಗ, ದಂಡ ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ, ಜಲದ ಮಾಡಿ ಹಲಗಲಿಗಿ. ಬೆನ್ನ ಬೆನ್ನತ್ತಿ ತಿರುಗಿರುವಿ ಕಡಿದರು ಏನು ಉಳಿಯತಾಂಗ, ನಡುವೆ ಹಾಕೊಂಡು ಹೊಡೆದರು ಗುಂಡ ಕರುಣೆಯಿಲ್ಲದ ಹಂಗ, ಕರುಣೆಯಿಲ್ಲದ ಹಂಗ. ಚಟೇಕಾರರು ಚೌಕಿ ಮಾಡುತ್ತ ನಡೆದರು ಹೇಳದೆ ಗುಡದಾಗ, ಅಗಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿಮಾತ, ಸಾಬ ಹೇಳತಾನ ಬುದ್ಧಿಮಾತ. ಕೊಡ್ತೀವಿ ಕಬುಲ ಕೇಳಿರಿ ಮಾತ, ಹೋಗ ಬ್ಯಾಡರಿ ಸತ್ತ, ಅನ್ನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮುಂದಿತ್ತ, ಹನುಮ ಬಂದನೋ ಮುಂದಿತ್ತ. ಜಡಗ ಹೇಳುತ್ತಾನೋ ಹೊಡೆಯಿರಿ ಇವರ ಪೂರಾ ಘಾತಕರ, ವಿಶ್ವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ, ನಂಬಿಗಿಲ್ಲ ನಮಗ ಪಿತೂರ. ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗ ಘೋರ, ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನಕಾರ, ಗುಂಡಿಗೆ ಆದ ಸಾಹೇಬನಕಾರ.
ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನೋ ಊರ ಸಿಟ್ಟಿಲೆ ಹೊಡೆದರು ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಭರಪೂರ ಗುಂಡು ಸುರಿದಾವ ಭರಪೂರ ಹನುಮ ಹೇಳುತ್ತಾನ ಗುಂಡು ಹೊಡಿದು ಕೆರ ಕೆಡವು ನಷ್ಟ ಬಾರ 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ ಆಗ ನೋಡೋ ಜೋರ ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು 10-20 ಕುದುರೆಯ ಕಡಿದು 10-20 ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ 1000 ಆಳಿಗೆ ಒಬ್ಬ ಕೂಗತಾನ ಕಡಿ ಕಡಿರಿ ಅಂತ ಮತ್ತ ಕಡಿ ಕಡಿರಿ ಅಂತ ಮತ್ತ 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ ಹಲಗಲಿ ಬಂಟರಣ್ಣ ಜನಕ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣಿ ಅರಿಸಿನ ಜೀರಗಿ ಅಕ್ಕಿ ಸಕ್ಕರಿ ಬೆಲ್ಲ ಅಕ್ಕಿ ಸಕ್ಕರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ ಹಾಡಿದೆ ನನ್ನ ಜನಕ ಹಾಡಿದೆ ನನ್ನ ಜನಕ ಹಾಡಿದೆ ನನ್ನ ಜನಕ